ಮೇಲೆ ಸಿದ್ದರಾಮಯ್ಯ ಕಣ್ಣು. ಆ ದಾಖಲೆ ಮಾಡಿಯೇ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾರ? ಆ ಕನಸಿಗಾಗಿಯೇ ಕಸರತ್ತು ಮಾಡ್ತಿದ್ದಾರಾ ಸಿದ್ದು ಕನಸಿಗೆ ಸಾಥ್ ಕೊಡ್ತಾ ಇರೋದು ಯಾರೆಲ್ಲ? ಆ ಕನಸು ನನಸು ಮಾಡಿಕೊಳ್ಳಲು ಸಿದ್ದರಾಮಯ್ಯ ಮಾಡ್ತಾ ಇರೋದು ಏನೆಲ್ಲ? ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಮುಖ್ಯಮಂತ್ರಿಗಳಿಗೂ ಈಗ 7 ವರ್ಷ ಆಗಿ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾ ಹೋಗುತ್ತೆ. ಯಾರೂ ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತಂದ್ರೂ ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನು ಹೇಳಿದೆ ನಿಮ್ಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಎಷ್ಟೇ ವಾರ್ನಿಂಗ್ ಕೊಟ್ಟರು, ಎಷ್ಟೇ ಬುದ್ಧಿಮಾತು ಹೇಳಿದ್ರು, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ನಿಲ್ತಾನೇ ಇಲ್ಲ. ಅಧಿಕಾರ ಹಂಚಿಕೆ ಸುದ್ದಿ ಗಪ್ಚುಪ್ಪಾಗ್ತಾನೇ ಇಲ್ಲ. ಯಾರೋ ಒಬ್ಬರು ಯಾವುದೋ ಒಂದು ಸಂದರ್ಭದಲ್ಲಿ ಸಿಎಂ ಕುರ್ಚಿ ವಿಚಾರವನ್ನ ಮುನ್ನೆಲೆಗೆ ತರ್ತಾನೇ ಇದ್ದಾರೆ. ಈಗ ಸ್ವತಃ ಸಿದ್ದರಾಮಯ್ಯನವರೇ ಒಂದು ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ನಾನೇ ಸಿಎಂ, ಬದಲಾವಣೆ ಇಲ್ಲ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಅರಸು ದಾಖಲೆ ಮೇಲೆ ಕಣ್ಣಿಟ್ರ ಸಿದ್ದರಾಮಯ್ಯ. ಅರಸು 7 ವರ್ಷ 7 ತಿಂಗಳು, ಸಿದ್ದು 10 ವರ್ಷ ಪೂರೈಸುತ್ತಾರೆ. ದೀರ್ಘಾವಧಿ ಸಿಎಂ ಮಾಡಲು ಹೇಗಿದೆ ಬೆಂಬಲಿಗರ ಕಸರತ್ತು? ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷವಾಯಿತು. ಸಿದ್ದರಾಮಯ್ಯಗೆ ಆರೋಗ್ಯ ಸಮಸ್ಯೆ. ಹೈಕಮಾಂಡ್ ಒಪ್ಪಂದದಂತೆ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡ್ತಾರೆ. ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋ ಟೈಮ್ ಬಂದಿದೆ. ಇಂಥ ಡಿಸ್ಕಷನ್ ನಡೀತಾ ಇರೋವಾಗಲೇ ಸಿಎಂ ಸಿದ್ದರಾಮಯ್ಯ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಬಹುದಿನಗಳಿಂದ ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದ ಬಯಕೆಯನ್ನ ಈಗ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ, ಅಧಿಕಾರ ಹಸ್ತಾಂತರದ ಮಾತುಗಳು ಕೇಳಿಬರ್ತಾ ಇರೋವಾಗಲೇ ಈಗ ಹೊಸದೊಂದು ವಿಚಾರ ತೆರೆ ಮೇಲೆ ಬಂದಿದೆ. ಸಿದ್ದರಾಮಯ್ಯ ಸಿಎಂ ಆಗಿ ದಾಖಲೆಯೊಂದನ್ನ ಮಾಡುವ ಬಯಕೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 2013ರಲ್ಲಿ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿ ದಾಖಲೆ ಬರೆದಿರೋ ಸಿದ್ದರಾಮಯ್ಯ ಈಗ ಮತ್ತೊಂದು ದಾಖಲೆ ಬರೆಯೋ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿ ಅವರೇ ಸಿಎಂ, ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದು ಸಹ ಮುಂದಿನ ದಿನಗಳಲ್ಲೂ ನಾನೇ ಸಿಎಂ ಆಗಿದ್ದುಕೊಂಡು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಳ್ಳುವ ಬಯಕೆ ವ್ಯಕ್ತಪಡಿಸಿದ್ದಾರೆ. ತಾನು ಅರಸು ಫಾಲೋವರ್, ಅರಸು ನಮಗೆ ಮಾರ್ಗದರ್ಶಕರು, ಅವರಂತೆಯೇ ಆಡಳಿತ ಮಾಡಬೇಕು, ಅವರ ಕನಸುಗಳನ್ನ ಸಾಕಾರ ಮಾಡೋ ನಿಟ್ಟಿನಲ್ಲಿ ಆಡಳಿತ ನಡೆಸಬೇಕು ಅಂತ ಹೇಳಿಕೊಳ್ಳೋ ಸಿದ್ದು ಈಗ ಅರಸು ದಾಖಲೆಯನ್ನ ಬ್ರೇಕ್ ಮಾಡುವ ಬಯಕೆ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲೋ ಸಿನಿಮಾಗಳಲ್ಲೋ ದಾಖಲೆಗಳನ್ನ ಮಾಡುತ್ತಾರೆ. ಕ್ರಿಕೆಟ್ನಲ್ಲಿ ದಾಖಲೆಗಳಿಗೆ ಹೆಚ್ಚಿನ ಮಹತ್ವವಿದೆ. ಆದರೆ ರಾಜಕೀಯದಲ್ಲಿ ಯಾರೂ ಸಹ ದಾಖಲೆಗಳ ಬಗ್ಗೆ ಮಾತಾಡೋದಿಲ್ಲ. ಉತ್ತಮ ಆಡಳಿತ, ಜನಪ್ರಿಯತೆ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆ ಒಂದರ ಬಗ್ಗೆ ಮಾತಾಡಿದ್ದಾರೆ. ಅದು ಸಿಎಂ, ದೀರ್ಘಾವಧಿ ಸಿಎಂ ದಾಖಲೆ ಬಗ್ಗೆ. ಈಗಾಗಲೇ ದೇವರಾಜು ಅರಸು ನಂತರ 5 ವರ್ಷ ಪೂರೈಸಿದ ಸಿಎಂ ಎಂಬ ಹೆಗ್ಗಳಿಕೆ ಪಡೆದಿರೋ ಸಿದ್ದರಾಮಯ್ಯ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಸಿಎಂ ಆಗಿ ಆಳ್ವಿಕೆ ಮಾಡಿದ ದಾಖಲೆ ಸಹ ನನ್ನದಾಗಬೇಕು ಅಂತ ಹೇಳಿಕೊಂಡಿದ್ದಾರೆ. ಪವರ್ಫುಲ್ ಸಿಎಂ ದೇವರಾಜು ಅರಸು, ಮೊದಲ ಮಾಸ್ ಲೀಡರ್, ಮೊದಲ ಅಹಿಂದ ನಾಯಕ. ದೇವರಾಜ್ ಅರಸು ಕರ್ನಾಟಕ ರಾಜಕೀಯದಲ್ಲಿ ಅಚ್ಚಳಿಯದೆ ಉಳಿದಿರೋ ಹೆಸರು. ಈಗಿನ ರಾಜಕಾರಣಿಗಳು ಪದೇ ಪದೇ ನೆನಪಿಸಿಕೊಳ್ಳೋ ಹೆಸರು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಆಕ್ಕಿಂತಾಕ್ಕೆ ಅರಸು ಅವರ ನಾಮಸ್ಮರಣೆ ಮಾಡ್ತಾನೇ ಇರ್ತಾರೆ. ಸಿದ್ದರಾಮಯ್ಯ ಅಭಿಮಾನಿಗಳು ಅವರನ್ನ ಆಧುನಿಕ ಅರಸು,
ಮತ್ತೊಬ್ಬ ಅರಸು ಅಂತ ಕರೀತಾ ಇರ್ತಾರೆ. ರಾಜ್ಯದಲ್ಲಿ ಪವರ್ಫುಲ್ ಸಿಎಂ ಆಗಿ ಅಹಿಂದ ನಾಯಕರ ಏಳಿಗೆಗಾಗಿ ಹೋರಾಡಿದ ನಾಯಕನಾಗಿ ರಾಜ್ಯ ಕಂಡ ಮೊದಲ ಮಾಸ್ ಲೀಡರ್ ಅಂತ ಹೆಸರು ಗಳಿಸಿದ್ದ ದೇವರಾಜು ಅರಸು ಕರ್ನಾಟಕ ರಾಜಕೀಯದಲ್ಲಿ ಅನೇಕ ದಾಖಲೆಗಳನ್ನ ಮಾಡಿ ಹೋಗಿದ್ದಾರೆ. ಕರ್ನಾಟಕ ರಾಜಕಾರಣದ ಪವರ್ಫುಲ್ ಸಿಎಂ ಆಗಿದ್ದವರು ದೇವರಾಜ್ ಅರಸು. ಇಂದಿರಾ ಗಾಂಧಿಯವರು ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದಾಗ ಅದನ್ನ ಕರ್ನಾಟಕದಲ್ಲಿ ಪವರ್ಫುಲ್ ಆಗಿ ಜಾರಿಗೆ ತಂದ ನಾಯಕರೂ ದೇವರಾಜ್ ಅರಸು ಅವರೇ. ರಿಯಲ್ ಅಹಿಂದ ನಾಯಕನ ಉಗಮ ಆಗಿದ್ದು ಅದೇ ಸಮಯದಲ್ಲಿ. ಕರ್ನಾಟಕದಲ್ಲಿ ಕ್ರಾಂತಿಕಾರಿ ಯೋಜನೆಗಳನ್ನು ತಂದು ರಾಜಕೀಯದಲ್ಲೂ ಕ್ರಾಂತಿಕಾರಿ ಹೆಜ್ಜೆಗಳನ್ನಿಟ್ಟು ಯಾರೂ ಮಾಡಿರದ ಸಾಧನೆಗಳನ್ನು ಮಾಡಿದ್ದು. ಅರಸು ಅವರು ಯಾಕೆ ಕ್ರಾಂತಿಕಾರಿ, ಯಾಕೆ ಪವರ್ಫುಲ್ ರಾಜಕಾರಣಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ರಾಜ್ಯದಲ್ಲಿ ಜಾಫರ್ ಶರೀಫ್ ರಂತಹ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ವಿಧಾನಸಭೆಗೆ ಕಳಿಸಿದ್ದು ಇದೇ ದೇವರಾಜ್ ಅರಸು ಅವರು. ಖರ್ಗೆ, ಧರಮ್ ಸಿಂಗ್, ಡಿ.ಬಿ. ಚಂದ್ರೇಗೌಡ, ರಮೇಶ್ ಕುಮಾರ್, ಎಚ್. ವಿಶ್ವನಾಥ್ ಸೇರಿದಂತೆ ಹಲವು ಹಿಂದುಳಿದ ನಾಯಕರಿಗೆ ಟಿಕೆಟ್ ಕೊಟ್ಟು ರಾಜಕಾರಣದಲ್ಲಿ ಮುಂದೆ ಬರುವಂತೆ ಮಾಡಿದ್ರು. ಅಂದು ಅರಸು ಅವರು ಯಾರಿಗೆಲ್ಲ ಟಿಕೆಟ್ ಕೊಟ್ಟು ರಾಜಕೀಯ ಬುನಾದಿ ಹಾಕಿದ್ರೋ ಅವರೆಲ್ಲ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ. ದೇವರಾಜ್ ಅರಸು ಅವರು ಒಬ್ಬ ನಾಯಕನಾಗಿ, ಒಬ್ಬ ಸಿಎಂ ಆಗಿ ಅನೇಕ ಸಾಧನೆಗಳನ್ನ ಮಾಡಿದ್ರು. ಹಾಗೆ ಅನೇಕ ಕ್ರಾಂತಿಕಾರಿ ಹೆಜ್ಜೆಗಳನ್ನೂ ಇಟ್ಟಿದ್ರು. ವೀರೇಂದ್ರ ಪಾಟೀಲ್ ಅವರಂತಹ ದಿಟ್ಟ ಲಿಂಗಾಯತ ನಾಯಕನ ಎದುರಿಗೆ ದೇವೇಂದ್ರ ಗಾಳಪ್ಪ ಅನ್ನೋ ಸಾಮಾನ್ಯ ವ್ಯಕ್ತಿಯನ್ನ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದಿದ್ರು. ವೀರೇಂದ್ರ ಪಾಟೀಲ್ರಂತಹ ದೊಡ್ಡ ನಾಯಕನಿಗೆ ಸೋಲಿನ ರುಚಿ ತೋರಿಸಿದ್ರು. ಅಷ್ಟೇ ಅಲ್ಲದೆ ಇಂದಿರಾ ಗಾಂಧಿಯನ್ನ ಚಿಕ್ಕಮಗಳೂರಿಗೆ ಕರೆದುಕೊಂಡು ಬಂದು ಎಲೆಕ್ಷನ್ನಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ರು. ಅಂಥ ತಾಕತ್ತು ದೇವರಾಜ್ ಅರಸುಗೆ ಇತ್ತು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಂದಿರಾ ಗಾಂಧಿಗೂ ಅವರಿಗೂ ಭಿನ್ನಾಭಿಪ್ರಾಯ ಆಗಿತ್ತು. ಆಗ ಅರಸು ಯಾರನ್ನೆಲ್ಲ ಬಳಸಿದ್ರೋ ಅವರೆಲ್ಲ ಅರಸು ಕೈಬಿಟ್ಟು ಇಂದಿರಾ ಜೊತೆ ಹೋಗಿದ್ರು. ಆದರೆ ಯಾವುದೇ ತಲೆಕೆಡಿಸಿಕೊಳ್ಳದೆ ಮಾಸ್ ಲೀಡರ್ ಆಗಿ ಮುನ್ನುಗ್ಗಿದ್ರು ದೇವರಾಜ್ ಅರಸು. ದೇವರಾಜ್ ಅರಸು ಅವರು ರಾಜ್ಯದಲ್ಲಿ ಮಾಡಿದ ಮತ್ತೊಂದು ಅತಿ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಅದು ಅಹಿಂದ ವರ್ಗವನ್ನ ಒಗ್ಗೂಡಿಸಿ ಶಾಶ್ವತವಾಗಿ ಕಾಂಗ್ರೆಸ್ ಜೊತೆ ಉಳಿಯುವಂತೆ ಮಾಡಿದ್ದು. ದೇವರಾಜ್ ಅರಸು ತಂದ ಜನಪ್ರಿಯ ಯೋಜನೆಗಳು, ಅಹಿಂದ ವರ್ಗದ ಏಳಿಗೆಗಾಗಿ ಮಾಡಿದ ಕೆಲಸಗಳು ಜನರನ್ನ, ಅದರಲ್ಲೂ ಅಹಿಂದ ವರ್ಗಗಳನ್ನ ಕಾಂಗ್ರೆಸ್ ಜೊತೆ ನಿಲ್ಲುವಂತೆ ಮಾಡಿದ್ದು. ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ಈಗ ಸಿದ್ದರಾಮಯ್ಯ ನಡೀತಾ ಇದ್ದಾರೆ. ದೇವರಾಜ್ ಅರಸು ಅವರು ಸಿಎಂ ಆಗಿದ್ದಾಗ ಅನೇಕ ಯೋಜನೆಗಳನ್ನು ತಂದಿದ್ರು, ಜನಪ್ರಿಯ ಕೆಲಸಗಳನ್ನು ಮಾಡಿದ್ರು. ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಸ್ಥಾಪಿಸಿದ್ದು ಇದೇ ದೇವರಾಜ್ ಅರಸು ಅವರು. ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ದೇವರಾಜ್ ಅರಸು ಅವರೇ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಮಾಡಿದ್ರು. ಹಿಂದುಳಿದ ವರ್ಗಗಳ ಸ್ಥಾನಮಾನ ಅಧ್ಯಯನಕ್ಕೆ ಆಯೋಗಗಳನ್ನು ರಚನೆ ಮಾಡಿದ್ರು. ಬಡವರಿಗಾಗಿ ಅನೇಕ ಜನಪರ ಯೋಜನೆಗಳನ್ನು ತಂದಿದ್ರು. ರಾಜ್ಯದಲ್ಲಿ ದೇವರಾಜ್ ಅರಸು ತಂದ ಯೋಜನೆಗಳು, ಅವರು ಮಾಡಿದ ಅಭಿವೃದ್ಧಿಯನ್ನ ಅರಸು ಮಾಡೆಲ್ ಅಂತಲೇ ಕರೆಯುತ್ತಾರೆ. ಆ ಅರಸು ಮಾಡೆಲ್ ಇಂದಿಗೂ ಜೀವಂತವಾಗಿದ್ದು ಸಿದ್ದರಾಮಯ್ಯ ಅರಸು ಮಾದರಿಯಲ್ಲೇ ಅನ್ನಭಾಗ್ಯದಂತಹ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅರಸು ಅವರೇ ನನಗೆ ಮಾದರಿ ಅಂತ ಹೇಳಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಅರಸು ಅವರ ದಾಖಲೆ, ದೀರ್ಘಾವಧಿ ಸಿಎಂ ದಾಖಲೆ ಮುರಿಯೋ ಅವಕಾಶ ಸಿದ್ದುಗೆ ಸಿಕ್ಕಿದ್ದು ಆ ದಾಖಲೆ ಮಾಡಬೇಕು ಎಂಬ ಬಯಕೆ ಇದೆ ಅಂತ ಸಿದ್ದರಾಮಯ್ಯನವರೇ ಹೇಳಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ವಾ? ದೇವರಾಜ ಅರಸು ದಾಖಲೆ ಮುರಿತಾರಾ ಸಿದ್ದು? ಸಿಎಂ ಆ ಪದದಲ್ಲೇ ಒಂದು ಕತ್ತು ಇದೆ. ಆ ಹುದ್ದೆಯಲ್ಲೇ ಏನೋ ಕಿಕ್ಕಿದೆ. ಅದಕ್ಕೆ ಎಲ್ಲರೂ ಸಿಎಂ ಆಗೋ ಬಯಕೆ ವ್ಯಕ್ತಪಡಿಸ್ತಾರೆ. ರಾಜಕೀಯ ಪಕ್ಷಗಳು ಸರ್ಕಾರ ನಮ್ಮದು ಬರಬೇಕು, ಸಿಎಂ ಆಗಬೇಕು ಅಂತ ಶತಪ್ರಯತ್ನಗಳನ್ನ ಮಾಡ್ತಾರೆ. ಆದರೆ ಸಿಎಂ ಆಗಿ 5 ವರ್ಷಗಳ ಅಧಿಕಾರ ಪೂರ್ಣಗೊಳಿಸೋದು ಅಷ್ಟೊಂದು ಸುಲಭ ಅಲ್ಲ. ರಾಜ್ಯದಲ್ಲಿ ಈವರೆಗೂ 23 ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಕೆಲವರು 3-4 ಬಾರಿ ಸಿಎಂ ಹುದ್ದೆಗೆ ಏರಿದ್ದಾರೆ. ಆದರೆ ಈವರೆಗೂ ರಾಜ್ಯದಲ್ಲಿ ಸಿಎಂ ಆಗಿ ಪೂರ್ಣಾವಧಿಯನ್ನ ಪೂರೈಸಿರೋದು ಕೇವಲ 2 ಮಾತ್ರ. ಅವರೇ ದಿವಂಗತ ದೇವರಾಜ್ ಅರಸು ಅವರು ಮತ್ತು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ಸಿಎಂ ಆಗಿ 5 ವರ್ಷಗಳನ್ನ ಪೂರೈಸಿರೋದು ದೇವರಾಜ್ ಅರಸು, ಸಿದ್ದರಾಮಯ್ಯ ಮಾತ್ರ.
ಉಳಿದವರು ಎರಡೆರಡು ಬಾರಿ ಸಿಎಂ ಆದರೂ 5 ವರ್ಷಗಳನ್ನ ಪೂರೈಸಲು ಆಗಿಲ್ಲ. ಎಸ್ ನಿಜಲಿಂಗಪ್ಪ ಅವರು 2 ಬಾರಿ ಸಿಎಂ ಆಗಿದ್ರು, ಆದರೆ ಅವರು ಪೂರ್ಣಾವಧಿ ಪೂರೈಸಲಿಲ್ಲ. ರಾಮಕೃಷ್ಣ ಹೆಗಡೆ 2 ಅವಧಿಗೆ ಸಿಎಂ ಆಗಿದ್ರು, ಅವರೂ ಸಹ 5 ವರ್ಷ ಸಿಎಂ ಕುರ್ಚಿಯಲ್ಲಿ ಕೂರಲಿಲ್ಲ. BS ಯಡಿಯೂರಪ್ಪ 4 ಬಾರಿ ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ರು, ಒಮ್ಮೆಯೂ 5 ವರ್ಷ ಸಿಎಂ ಆಗಿರಲಿಲ್ಲ. HD ಕುಮಾರಸ್ವಾಮಿ 2 ಬಾರಿ ಸಿಎಂ ಆದ್ರು, 5 ವರ್ಷ ಸಿಎಂ ಆಗಲು ಆಗಲಿಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ಸಿಎಂ ಆದ ಮೊದಲ ಅವಧಿಯಲ್ಲೇ 5 ವರ್ಷಗಳನ್ನ ಪೂರೈಸಿದ್ರು. ಈಗ 2ನೇ ಅವಧಿಗೆ ಸಿಎಂ ಆಗಿ ಅತಿ ಹೆಚ್ಚು ಕಾಲ ರಾಜ್ಯದ ಸಿಎಂ ಆಗಿದ್ದ ದಾಖಲೆ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ್ ಅರಸು ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. 1972ರಲ್ಲಿ ಮೊದಲ ಅವಧಿಯಲ್ಲೇ ಪೂರ್ಣಾವಧಿಯನ್ನ ಪೂರೈಸಿದ್ದ ಅರಸು ನಂತರ 1978ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ 1 ವರ್ಷ 318 ದಿನಗಳ ಕಾಲ ಸಿಎಂ ಆಗಿ ಅಧಿಕಾರದಲ್ಲಿದ್ದರು. ಇವರು 2 ಅವಧಿಗೆ ಒಟ್ಟು 7 ವರ್ಷ 7 ತಿಂಗಳ ಆಡಳಿತ ನಡೆಸಿ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದ ವ್ಯಕ್ತಿ ಎಂಬ ದಾಖಲೆ ಮಾಡಿದ್ರು. ಈಗ ಆ ದಾಖಲೆ ಮೇಲೆ ಸಿಎಂ ಸಿದ್ದರಾಮಯ್ಯ ಮತ್ತು ಬೆಂಬಲಿಗರ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲೇ ಪೂರ್ಣಾವಧಿ ಸಿಎಂ ಆಗಿ ದಾಖಲೆ ಮಾಡಿದ್ರು. ದೇವರಾಜ್ ಅರಸು ನಂತರ ಆ ಸಾಧನೆ ಮಾಡಿದ ಮೊದಲ ವ್ಯಕ್ತಿ ಅಂತ ಕರೆಸಿಕೊಂಡಿದ್ರು. 2013ರಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಸಿದ್ದರಾಮಯ್ಯ ರಾಜ್ಯದ 22ನೇ ಸಿಎಂ ಆಗಿ 5 ವರ್ಷ 4 ದಿನಗಳ ಕಾಲ ಆಡಳಿತವನ್ನ ನಡೆಸಿದ್ರು. ಆದರೆ 2018ರಲ್ಲಿ ಸ್ಪಷ್ಟ ಬಹುಮತ ಬಾರದ ಕಾರಣ ಸಿಎಂ ಆಗಿ 2ನೇ ಅವಧಿಗೂ ಆಯ್ಕೆಯಾಗುವ ಸಿದ್ದು ಕನಸು ಭಗ್ನವಾಗಿತ್ತು. ಆದರೆ 2023ರಲ್ಲಿ ಮತ್ತೆ ಅಭೂತಪೂರ್ವ ಬಹುಮತದೊಂದಿಗೆ ಗೆದ್ದ ಕಾಂಗ್ರೆಸ್ ಮತ್ತೊಮ್ಮೆ ಸಿದ್ದರಾಮಯ್ಯಗೆ ಸಿಎಂ ಪಟ್ಟ ಕಟ್ಟಿದೆ. ಈಗಲೂ ಯಶಸ್ವಿಯಾಗಿ ಸರ್ಕಾರವನ್ನ ನಡೆಸ್ತಾ ಇರೋ ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷಗಳನ್ನ ಪೂರೈಸ್ತಾ ಇದ್ದಾರೆ. ಎಸ್ ಸಿದ್ದರಾಮಯ್ಯ 2 ಅವಧಿಗೆ ಸಿಎಂ ಆಗಿ ಈಗಾಗಲೇ 7 ವರ್ಷಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ರಾಜ್ಯ ಇತಿಹಾಸದಲ್ಲೇ 7 ವರ್ಷ 7 ತಿಂಗಳು ದೇವರಾಜ್ ಅರಸು ಸಿಎಂ ಆಗಿದ್ದಿದ್ದೇ ದಾಖಲೆ. ಆ ದಾಖಲೆಯನ್ನ ಮುರಿಯಲು ಸಿದ್ದರಾಮಯ್ಯ ಹತ್ತಿರ ಆಗಿದ್ದಾರೆ. ಈ ವರ್ಷ ಡಿಸೆಂಬರ್ ಅಂತ್ಯದವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿದ್ರೆ ಅವರು ದೇವರಾಜ್ ಅರಸು ದಾಖಲೆಯನ್ನ ಮುರಿದಂತಾಗುತ್ತೆ. ಅತಿ ಹೆಚ್ಚು ಸಮಯ ರಾಜ್ಯವನ್ನಾಳಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಸಿದ್ದರಾಮಯ್ಯಗೆ ಸಲ್ಲುತ್ತದೆ. ಅದೇ ಕಾರಣಕ್ಕೆ ಸಿದ್ದು ಈಗ ಮತ್ತೆ ಪೂರ್ಣಾವಧಿ ಸಿಎಂ ಜಪ ಮಾಡಿದ್ದಾರೆ. ಎಸ್ 2.5 ವರ್ಷಗಳ ನಂತರ ಸಿಎಂ ಬದಲಾವಣೆ ಎಂಬ ಮಾತುಗಳು ಕೇಳಿ ಬರ್ತಾ ಇರೋ ಹೊತ್ತಲ್ಲೇ 2.5 ವರ್ಷಗಳ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಇಂಗಿತವನ್ನ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅರಸು ನಂತರ ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದಿದ್ದು ನಾನೇ, ಪೂರ್ಣಾವಧಿ ಸಿಎಂ ಆಗಿದ್ದಿದ್ದು ನಾನೇ ಅಂತ ಪದೇ ಪದೇ ಹೇಳಿಕೊಳ್ಳುವ ಸಿದ್ದರಾಮಯ್ಯ ಈಗ ಅತಿ ಹೆಚ್ಚು ಕಾಲ ರಾಜ್ಯವನ್ನಾಳಿದ ಸಿಎಂ ಅಂತ ಕರೆಸಿಕೊಳ್ಳೋ ಬಯಕೆಯನ್ನೂ ವ್ಯಕ್ತಪಡಿಸಿದ್ದಾರೆ. ಸಿದ್ದು ಬಯಕೆಗೆ ಸಚಿವರ ಬೆಂಬಲ. ಸಿದ್ದರಾಮಯ್ಯ 10 ವರ್ಷ ಸಿಎಂ ಎಂದ ಕೈ ನಾಯಕರು. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಶುರುವಾಗಿ ಅದು ತಣ್ಣಗಾಗಿದೆ. ಡಿಕೆಶಿ ಬೆಂಬಲಿಗರು ಡಿಕೆಶಿಯೇ ಮುಂದಿನ ಸಿಎಂ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ, ನಾನೇ 5 ವರ್ಷ ಸಿಎಂ, ಜನಬೆಂಬಲ ಇರೋವರೆಗೂ ಯಾರೂ ನನ್ನನ್ನ ಮುಟ್ಟಕ್ಕಾಗಲ್ಲ ಅಂತ ಹೇಳ್ಕೊಂಡಿದ್ರು. ಸಿದ್ದು ಬಣದ ಸಚಿವರು ಶಾಸಕರಂತೂ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ರು. ಸದ್ಯ ಸಿಎಂ ಬದಲಾವಣೆ, ಸಿಎಂ ಕುರ್ಚಿ ಹೇಳಿಕೆಗೆ ಹೈಕಮಾಂಡ್ ಬ್ರೇಕ್ ಹಾಕಿಸಿದೆ. ಯಾರೂ ಆ ಬಗ್ಗೆ ಮಾತಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದೆ. ಆದರೂ ಈಗ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು ಸಿದ್ದರಾಮಯ್ಯ 10 ವರ್ಷ ಸಿಎಂ ಅವರು ದಾಖಲೆ ಮಾಡಲಿ ಅಂತ ಕೆಲವು ಸಚಿವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಲ್ಲ, ಅವ್ರು ಆ ರೀತಿ ಹಾರೈಸ್ತೇನೆ. 2.5 ವರ್ಷಗಳ ನಂತರ ಸಿಎಂ ಬದಲಾವಣೆ ಅನ್ನೋ ವಿಚಾರಕ್ಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರೋ ಗೃಹ ಸಚಿವ ಪರಮೇಶ್ವರ್
ಸಿಎಂ ಆಯ್ಕೆ ಮಾಡುವಾಗ ನಮಗೆ ಯಾರೂ 2.5 ವರ್ಷ ಮಾತ್ರ ಸಿದ್ದರಾಮಯ್ಯ ಸಿಎಂ ಅಂತ ಹೇಳಿಲ್ಲ. ಹಾಗಾಗಿ ಸಿದ್ದು 5 ವರ್ಷ ಸಿಎಂ ಆಗಿರ್ತಾರೆ. ಆ ರೀತಿ ಇದ್ರೆ ದಾಖಲೆ ಆಗುತ್ತೆ. ಆ ದಾಖಲೆ ಆಗಲಿ ಅನ್ನೋದು ನಮ್ಮ ಬಯಕೆ ಅಂತ ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅದೇ ರೀತಿ ಮತ್ತೊಬ್ಬ ಸಚಿವ MB ಪಾಟೀಲ್ ಸಹ ಮಾತಾಡಿ ಸಿದ್ದು 10 ವರ್ಷ ಸಿಎಂ, ಮುಂದಿನ ಬಾರಿಯೂ ಅವರ ನೇತೃತ್ವದಲ್ಲೇ ಚುನಾವಣೆ ಅಂತ ಖಡಕ್ಕಾಗಿ ನುಡಿದಿದ್ದಾರೆ. ದೇವರಾಜ್ ಅವರು 10 ವರ್ಷ ಆಗಿದ್ರಲ್ಲ, ಅವರು 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಿ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ, ಉಳಿತಾರೆ. ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನು ಹೇಳಿದೆ ನಿಮ್ಗೆ ಪದೇ ಪದೇನೂ ಕೂಡ. ನಾನು ಈ ಗೊಂದಲ ಸೃಷ್ಟಿ ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ, ಅವರನ್ನ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಹೈಕಮಾಂಡ್ ಅವರೇ ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ MB ಪಾಟೀಲ್ ಸಹ ಕಟ್ಟಿ ತುಂಡಾದಂತೆ ಹೇಳಿಬಿಟ್ಟಿದ್ದಾರೆ. ಒಂದು ಕಡೆ ಸಿಎಂ ಸೀಟ್ ಬಗ್ಗೆ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೈಕಮಾಂಡ್ ಪದೇ ಪದೇ ಹೇಳಿದ್ರೂ ಕೂಡ ಸಿದ್ದು ಬಣದ ನಾಯಕರು ಮಾತ್ರ ಸಿದ್ದು ಪರ ಬ್ಯಾಟಿಂಗ್ ಮಾಡುವುದನ್ನ ನಿಲ್ಲಿಸಿಲ್ಲ. ಪದೇ ಪದೇ ಸಿದ್ದು 5 ವರ್ಷ ಸಿಎಂ ಅಂತ ಇದ್ದಾರೆ. ಈಗ ಅರಸು ದಾಖಲೆ ಮುರಿಯೋ ವಿಚಾರ ಚರ್ಚೆಗೆ ಬಂದಿದ್ದು ಸಿದ್ದು ಆ ದಾಖಲೆ ಬ್ರೇಕ್ ಮಾಡುತ್ತಾರೆ ಅಂತ ಸಚಿವರು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಮುಂದಿನ ಬಾರಿ ಮತ್ತೆ ಕಾಂಗ್ರೆಸ್ಗೆ ಇಂಥ ಗೆಲುವು ಸಿಗುತ್ತೋ ಇಲ್ವೋ, ಅದಕ್ಕೆ ಸಿಎಂ ಆಗೋ ಅವಕಾಶವನ್ನ ಮಿಸ್ ಮಾಡಿಕೊಳ್ಬಾರದು ಅಂತ DKಶಿ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದೆ ಹೇಗೋ ಸಿಎಂ ಆಗೋ ಅವಕಾಶ ಸಿಗೋದಿಲ್ಲ, ಅದಕ್ಕೆ ಈ ಬಾರಿ ತಾನೇ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತ ಸಿದ್ದು ಪ್ರಯತ್ನ ಪಡ್ತಾ ಇದ್ದಾರೆ. ಪೂರ್ಣಾವಧಿಗೆ ಸಿದ್ದು ಸಿಎಂ, DKಶಿಗೆ ಸಿಗಲ್ವಾ ಕುರ್ಚಿ? ಸಿದ್ದರಾಮಯ್ಯ ಬಯಕೆಗೆ ಹೈಕಮಾಂಡ್ ಜೈ ಅನ್ನುತ್ತ ಅರಸು ಅಹಿಂದ ಅಲ್ಪಸಂಖ್ಯಾತ ಕುರ್ಚಿಗಾಗಿ ಸಿದ್ದು ರಣವ್ಯೂಹ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು, ಸಚಿವರನ್ನ ಸೈಲೆಂಟ್ ಆಗಿರುವಂತೆ ಮಾಡಬೇಕು ಅಂತ ಹೈಕಮಾಂಡ್ ಎಷ್ಟೇ ಪ್ರಯತ್ನ ಪಟ್ಟರು ಸಿಎಂ ಬದಲಾವಣೆ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾನೇ ಇದೆ. ಸಿದ್ದರಾಮಯ್ಯ ಬಣದವರು 5 ವರ್ಷ ಸಿದ್ದುನೇ ಸಿಎಂ ಅಂದ್ರೆ DK ಬಣದವರು DKಶಿ ಸಿಎಂ ಆಗ್ತಾರೆ, ಅವರೇ ಮುಂದಿನ ಸಿಎಂ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದರ ನಡುವೆ ದಲಿತ ನಾಯಕರು DKಶಿಗೆ ಡೈನಮೈಟ್ ಇಟ್ಟು ಸಿದ್ದುಗೆ ಜಾತ್ರೆ ಮಾಡಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಯಾರು ಸಿಎಂ ಅನ್ನೋ ವಾದ ಶುರುವಾಗಿತ್ತು. DKಶಿ ಸಿದ್ದರಾಮಯ್ಯ ನಡುವೆ ಮುಸುಕಿನ ಗುದ್ದಾಟವೇ ನಡೆದಿತ್ತು. ಕೊನೆಗೆ ಸಿದ್ದರಾಮಯ್ಯಗೆ ಸಿಎಂ ಪಟ್ಟ ಕೊಟ್ಟು DKಶಿಯನ್ನ DCM ಮಾಡಲಾಯಿತು. ಆಗಲೇ ಅಧಿಕಾರ ವರ್ಗಾವಣೆಯ ಮಾತುಗಳು ಕೇಳಿಬಂದಿತ್ತು. 2.5 ವರ್ಷ ಸಿದ್ದು ಸಿಎಂ, ಮತ್ತೆ 2.5 ವರ್ಷ DKಶಿ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಆದರೆ ಅಧಿಕಾರದ ಹಸ್ತಾಂತರದ ಬಗ್ಗೆ ಹೈಕಮಾಂಡ್ ಆಗಲಿ ಇತ್ತ ನಾಯಕರಾಗಲಿ ಎಂದೂ ಮಾತಾಡಿಲ್ಲ. ಆದರೆ ಸಿದ್ದು ಮತ್ತು DKಶಿ ಬಣಗಳಲ್ಲಿ ಮಾತ್ರ ಈ ವಿಚಾರ ಸದ್ದು ಮಾಡ್ತಾನೇ ಇದೆ. ಈಗ ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷಗಳು ಕಳೀತಾ ಇದ್ದು ಮತ್ತೆ ಸಿಎಂ ಬದಲಾವಣೆ, ಅಧಿಕಾರ ಹಸ್ತಾಂತರ ವಿಚಾರ ಮುನ್ನೆಲೆಗೆ ಬಂದಿದೆ. ಆದ್ರೆ 2.5 ವರ್ಷ ನಂತರ ಬದಲಾವಣೆ ಅಂತ ಹೈಕಮಾಂಡ್ ನಮಗೆ ಹೇಳಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಈಗ ಅಧಿಕಾರ ಹಸ್ತಾಂತರ ವಿಚಾರಗಳ ನಡುವೆಯೇ ಈಗ ಸಿದ್ದು ಅರಸು ಬಗ್ಗೆ ಮಾತಾಡಿದ್ದು ಅರಸು ದಾಖಲೆ ಮುರಿಯೋ ಬಯಕೆ ವ್ಯಕ್ತಪಡಿಸಿದ್ದಾರೆ. ಅರಸು ಅವರು ಪವರ್ಫುಲ್ ಲೀಡರ್ ಆಗಿದ್ರು. ಅದೇ ರೀತಿ ಈಗ ಸಿದ್ದರಾಮಯ್ಯ ಸಹ ಮಾಸ್ ಲೀಡರ್ ಆಗಿ ಅಹಿಂದ ವರ್ಗಗಳಲ್ಲಿ ತಮ್ಮದೇ ಆದ ಫಾಲೋವಿಂಗ್ ಪಡೆದುಕೊಂಡಿದ್ದಾರೆ. ಸಿದ್ದು ವಿಚಾರಕ್ಕೆ ಯಾರೇ ಬಂದರೂ ಅಹಿಂದ ಸೌಂಡ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯಗೆ ಪ್ರಸಕ್ತ ರಾಜಕೀಯದ ಎಲ್ಲಾ ಪಟ್ಟುಗಳೂ ಗೊತ್ತಿವೆ. ಹಂಗಾಗಿ ಅರಸು ದಾಖಲೆಯನ್ನೇ ಮುರಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಂದು ಕಡೆ ಹೈಕಮಾಂಡ್ಗೂ ಜೈ ಅಂತಾರೆ, ಅವರ ಬುಡಕ್ಕೆ ಬಂದ್ರೆ ಹೈಕಮಾಂಡ್ ವಿರುದ್ಧ ತಮ್ಮ ಶಕ್ತಿಯನ್ನೂ ತೋರಿಸ್ತಾರೆ. ತಮಗೆ ತಮ್ಮ ಕುರ್ಚಿಗೆ ಕಂಟಕ ಬಂದಾಗ ಅಹಿಂದ ಸಮಾವೇಶ ಅಂತ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಒಂದು ಕಡೆ ಸಿಎಂ ಆಯ್ಕೆ ಮಾಡೋದು ಶಾಸಕರು ಮತ್ತು ಹೈಕಮಾಂಡ್ ಅಂತ ಹೇಳೋ ಸಿದ್ದರಾಮಯ್ಯ ಮತ್ತೊಂದು ಕಡೆ ಜನರ ಬಳಿ ಹೋಗಿ ನೀವೇ ನನಗೆ ಶಕ್ತಿ ತುಂಬಬೇಕು ಅಂತ ಕೇಳ್ತಾರೆ. ನಿಮ್ಮ ಬೆಂಬಲ ಇರೋವರೆಗೂ ಯಾರೂ ನನ್ನನ್ನ ಮುಟ್ಟೋಕ್ಕಾಗಲ್ಲ ಅಂತಾರೆ. ಆ ಮೂಲಕ ತಮ್ಮನ್ನ ಕೆಳಗಿಳಿಸೋರಿಗೆ ವಾರ್ನಿಂಗ್ ಕೊಡ್ತಾರೆ.
ಸದ್ಯ ಸರ್ಕಾರದಲ್ಲಿ ಅತಿ ಹೆಚ್ಚು ಶಾಸಕರು ಸಚಿವರ ಬೆಂಬಲವನ್ನು ಹೊಂದಿರೋ ಸಿದ್ದರಾಮಯ್ಯ ಸಾಕಷ್ಟು ಸಂದರ್ಭಗಳಲ್ಲಿ ಸಿಎಂ ನಾನೇ ಕೆಳಗಿಳಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಈಗಲೂ ಸರ್ಕಾರದಲ್ಲಿರೋ ಸಾಕಷ್ಟು ಸಚಿವರು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದು ಅವರೇ 5 ವರ್ಷ ಸಿಎಂ, ಮುಂದಿನ ಬಾರಿಯೂ ಅವರ ನೇತೃತ್ವದಲ್ಲೇ ಚುನಾವಣೆ ಅಂತ ಹೇಳೋ ಮೂಲಕ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ಸಂದೇಶ ಕಳಿಸ್ತಾ ಇದ್ದಾರೆ. ಇನ್ನು ಇಷ್ಟು ದಿನಗಳ ಕಾಲ ಇದೇ ನನ್ನ ಕೊನೆ ಚುನಾವಣೆ, ರಾಜಕೀಯ ನಿವೃತ್ತಿ ಪಡೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಈಗ ರಾಜಕೀಯ ನಿವೃತ್ತಿಗೂ ಗೋಲಿ ಹೊಡೆದು ಮುಂದಿನ ಬಾರಿಯೂ ಚುನಾವಣೆಗೆ ಸ್ಪರ್ಧೆ ಮಾಡಲು ಮನಸ್ಸು ಮಾಡಿದ್ದಾರೆ. ಆ ಮೂಲಕ ಅವಕಾಶ ಸಿಕ್ಕರೆ ಮುಂದಿನ ಬಾರಿಯೂ ಅಧಿಕಾರದಲ್ಲಿರೋ ಬಯಕೆ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸಿಎಂ ಅವಕಾಶಕ್ಕಾಗಿ ಕಾಯ್ತಾ ಇರೋರಿಗೆ ಕರೆಂಟ್ ಶಾಕ್ ಹೊಡೆದಂತಾಗಿದೆ.